ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಟಿರ್ತೀವಿ. ಸೊ ಇವತ್ತೊಂದು ತುಂಬ ಮುಖ್ಯವಾದ ದಿನ ಆಗಿರುತ್ತೆ. ಡಾಕ್ಟರ್ಸ್ ಡೇ ಇರೋದ್ರಿಂದ ತುಂಬ ವಾಲಂಟಿಯರ್ಸ್ ಇವತ್ತು ನಮ್ಮ ಕಾಲೇಜ್ ಹಾಸ್ಪಿಟಲ್ ಕಡೆಯಿಂದನೇ ಇಂಟರ್ನೆಸ್ಟ್ ವಿಭಾಗ ಇರ್ಬೋದು, ಡಾಕ್ಟರ್ಸ್ ವಿಭಾಗ ಇರ್ಬೋದು, PG ಡಿಪಾರ್ಟ್ಮೆಂಟಿಂದ ಇರ್ಬೋದು, ಫ್ಯಾಕಲ್ಟಿಯಿಂದ ಇರ್ಬೋದು, ಹೀಗೆ ಪ್ರತಿಯೊಂದು ವಿಭಾಗದಿಂದ ತುಂಬ ಡಾಕ್ಟರ್ಸ್ಗಳು ವಾಲಂಟಿಯರ್ ಆಗಿಬಿಟ್ಟು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಟೋಟಲ್ 100+ ನಮಗೆ ಇದಾಗಿರೋದು, ರಿಜಿಸ್ಟ್ರೇಷನ್ ಆಗಿರೋದು. ಸೊ 77 ಮೆಂಬರು ಈಗಾಗಲೇ ಕೊಟ್ಟಿರೋದು. ಹೊರಡೆಯಿಂದನೂ ಈ ಇನ್ಫಾರ್ಮೇಷನ್ನು ಬಂದಿರೋದ್ರಿಂದ ಹೊರಡೆಯಿಂದನೂ ಪಬ್ಲಿಕ್ಕಿಂದನೂ ಅದನ್ನು ಎನ್ಕರೇಜ್ ಮಾಡಿಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದು ನಮ್ಮ ಈಗ ಒಂದು ಕಾರ್ಯಕ್ರಮ ಬಂದ್ಬಿಟ್ಟು ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಬ್ಲಡ್ ಡೊನೇಷನ್ ಥರನೇ ನಾವು ಬೇರೆ ಬೇರೆ ಡಿಫ್ರೆಂಟ್ ವಿಂಗ್ಗಳು, ಡಿಫ್ರೆಂಟ್ ಏರಿಯಾನ ಹೈಲೈಟ್ ಮಾಡಿಕೊಂಡು ಅದನ್ನು ನಾವು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಈ ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ಒಂದೊಂದು ಕಾರ್ಯಕ್ರಮದಲ್ಲಿ ಇದು ಬ್ಲಡ್ ಡೊನೇಷನ್ನು ಒಂದಾಗಿರುತ್ತೆ. ಸೊ ಇದು ಇವತ್ತು ಒಂದು ಲೆವೆಲ್ಗೆ ಚೆನ್ನಾಗೇ ಬಂದಿದೆ. ಇನ್ನೂ ಆಶಿಸ್ತಾ ಇದ್ವಿ ಇದೇ ಥರ ನಾವು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ದೊಡ್ಡವರ ಆಶೀರ್ವಾದದಿಂದ ಮಾಡ್ಕೊಂಡು ಮುಂದುವರಿಸ್ಬೇಕಂತ. ಸೊ ಯುವ ಪೀಳಿಗೆಗಳು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಈಗ ಇರುವ ಒಂದು ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ತುಂಬ ವಿಧವಾದ ಕಾಯಿಲೆಗಳು ಬರ್ತಾ ಇದೆ. ಆ ಕಾಯಿಲೆಗಳಿಗೆ ಮುಖ್ಯವಾಗಿ ಅದರದ್ದು ರಿಸಲ್ಟ್ ಪರಿಣಾಮವಾಗಿ ನಾವು ರಕ್ತಾಲ್ಪತೆಯನ್ನು ನಾವು ಕಂಡುಬರ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ್ಯಂಡ್ ಎಲ್ಲ ಯುವ ಪೀಳಿಗೆಯವರಿಗೆ ನನ್ನ ಮೆಸೇಜ್ ಏನಂದರೆ, ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅದನ್ನು ಎನ್ಕರೇಜ್ ಮಾಡಬೇಕು ಅಂತ ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತೀನಿ. ನಮಸ್ತೆ, ನಾನು ಡಾಕ್ಟರ್ ಸುಪ್ರೀತ್ ಅಂತ, ಅಸೋಸಿಯೇಟ್ ಪ್ರೊಫೆಸರ್ ಪಂಚಕರ್ಮ ವಿಭಾಗದಲ್ಲಿ. ನಾವು ಶ್ರೀ ಕಾಲಭೈರವ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇಂದ ವತಿಯಿಂದ ಈ ಕ್ಯಾಂಪ್ ಮಾಡ್ತಾಯಿದ್ದೀವಿ. ನಮ್ಮದು ಆದಿಚುಂಚನಗಿರಿ ಮಠದ ಒಂದು ಅಂಗಸಂಸ್ಥೆ. ಇಲ್ಲಿ ನಾವು ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಇದ್ರ ಜೊತೆಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸಾ ಶಿಬಿರ ಮತ್ತು ಔಷಧಿ ಡಿಸ್ಟ್ರಿಬ್ಯೂಷನ್ನು ಎಲ್ಲವನ್ನು ಮಾಡ್ತಾಯಿರ್ತೀವಿ. ಬಟ್ ಇದು ನಮಗೆ ಇದೇ ಪರ್ಟಿಕ್ಯುಲರ್ ಟೈಮ್ ಅಂತಿಲ್ಲ, ನಾವು ವರ್ಷದಲ್ಲಿ ಒಂದು 7-8 ಬಾರಿ ಮಾಡ್ತಾನೇ ಇರ್ತೀವಿ. ಮತ್ತು ಇದರಿಂದ ಹಲವಾರು ಜನರು ಉಪಯೋಗ ಪಡ್ಕೊತಾ ಇರ್ತಾರೆ. ಈಗ ಇಲ್ಲಿ ಮಾಡಿರೋ ಕ್ಯಾಂಪ್ಗೆ ನಾವು ಇವತ್ತು ವಿಶೇಷವಾಗಿ ಡಾಕ್ಟರ್ಸ್ ಡೇ, ವೈದ್ಯರ ದಿನ ಅಂತ ಮಾಡಿದ್ರು. ಹಾಗಾಗಿ ಹೆಚ್ಚಿನ ವೈದ್ಯರು ಬ್ಲಡ್ ಡೊನೇಟ್ ಮಾಡಿದ್ರು. ಇದ್ರ ಜೊತೆಗೆ ಕಾಮನ್ ಪಬ್ಲಿಕ್ಕು ಬಂದಿದ್ದರು. ಸೊ ಎಲ್ರಿಗೂ ಇಲ್ಲಿ ಅವಕಾಶ ಇತ್ತು. ಯೂಶ್ವಲಿ ನಾವು ಇನ್ನೊಂದು ಕ್ಯಾಂಪ್ ಮಾಡ್ತೀವಿ, ಅದರಲ್ಲಿ ಕಾಮನ್ ಪಬ್ಲಿಕ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. ಅಲ್ಲಿ ಕಾಮನ್ ಪಬ್ಲಿಕ್ ಬರ್ತಾರೆ, ಅವರು ಕೂಡ ಬ್ಲಡ್ ಡೊನೇಟ್ ಮಾಡ್ತಾರೆ. ಮತ್ತು ನಾವು ಯಾವುದೇ ರೀತಿ ಕ್ಯಾಂಪ್ ಮಾಡಬೇಕಾದ್ರೆ ಅಲ್ಲಿ ಯೂಶ್ವಲಿ 1 ವೀಕ್ ಆಗಷ್ಟು ಮೆಡಿಸಿನ್ ಫ್ರೀ ಕೊಟ್ಟಿರ್ತೀವಿ. ಮತ್ತು ಚಿಕಿತ್ಸೆ ಮಾಡೋದಕ್ಕೆ ಖರ್ಚು ವೆಚ್ಚ ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಇದು ಮಾಡಿರ್ತೀವಿ. ಫ್ರೀಯಾಗಿ ತಪಾಸಣೆ ಮಾಡ್ತೀವಿ. ಸೊ ಇದು ರೆಗ್ಯುಲರಾಗಿ ನಡೀತಾ ಇದೆ. ಆದಿಚುಂಚನಗಿರಿ ಸಂಸ್ಥೆ ಮಠಾಧೀಶರು ನಮ್ಮ ಶ್ರೀ ಡಾಕ್ಟರ್ ಬಾಲನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಈಗ ಇರೋ ಪ್ರಸ್ತುತ ಮಠಾಧೀಶರಾದ ಶ್ರೀ ಡಾಕ್ಟರ್ ನಿರ್ಮಲ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಮ್ಮಲ್ಲಿ ಪ್ರತಿಯೊಂದು ನಡೀತಾ ಇದೆ. ಅವರು ನಮಗೆ ಇದಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟು ಇದನ್ನ ರೆಗ್ಯುಲರಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇದರಿಂದ ಜನಕ್ಕೆ ಹೆಚ್ಚು ಉಪಯೋಗ ಆಗಲಿ ಅಂತ ಅವ್ರ ಆಶಯ ಇದೆ. ಸೊ ಎಷ್ಟು ಜನ ಡೊನೇಟ್ ಮಾಡಿದ್ದೀರಿ? ಇವತ್ತು 77 ಜನ ಡೊನೇಟ್ ಮಾಡಿದ್ದಾರೆ. ಟೋಟಲ್ 100 ಚಿಲ್ಲರೆ ಜನ ಸ್ಕ್ರೀನ್ ಆದರು, ಬಟ್ ಎಲಿಜಿಬಲ್ ಆದವರು 77 ಜನ. ಅದು 77 ಜನ ಡೊನೇಟ್ ಮಾಡಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಕಿರಣ್ ಗೌಡ್ ಅಂತ, ಪ್ರಿನ್ಸಿಪಲ್ ಶ್ರೀ ಕಾಲಭೈರವ ಸ್ವಾಮಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್. ಇದು ಆದಿಚುಂಚನಗಿರಿ ಸಂಸ್ಥೆಯ ಅಂಗಸಂಸ್ಥೆಯಾಗಿರುತ್ತೆ. ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಆರೋಗ್ಯ ದಾಸೋಹ ಅಂತೇಳಿ ಪ್ರಮುಖವಾಗಿ ಮಾಡ್ತೀವಿ. ಇದರಲ್ಲಿ ಈ ಹಾಸ್ಪಿಟ್ಲಲ್ಲಿ ನಾವು 3 ನಡೆಸ್ತೀವಿ. ಜ್ಞಾನದಾಸೋಹ ಅಂತೇಳಿ ಎಷ್ಟೋ ಬಡ ಮಕ್ಕಳಿಗೆಲ್ಲ ಫ್ರೀಯಾಗಿ ವಿದ್ಯಾದಾನ ಮಾಡ್ತೀವಿ. ಮತ್ತು ಇಲ್ಲಿ ಅನ್ನದಾಸೋಹ ಅಂತ ಎಲ್ಲ ಬರುವಂತಹ ಪೇಷಂಟ್ಸ್ಗೆ ಇಲ್ಲಿ ಯೂಶ್ವಲಿ ಒಂದು 150ರಿಂದ 200 ಪೇಷಂಟ್ಸ್ ಇನ್ಪೇಷಂಟ್ಸ್ ಇರ್ತಾರೆ. ಪೇಷಂಟ್ ಅಟೆಂಡ್ ಇಬ್ಬರಿಗೂ ಕೂಡ 1996ಇಂದ ಹಿಡ್ಕೊಂಡು ಇವತ್ತವರೆಗೆ ಡೈಲಿ ಅನ್ನ ಫ್ರೀ ಕೊಡ್ತೀವಿ 3 ಹೊತ್ತು. ಇದು ಆರೋಗ್ಯ ದಾಸೋಹದಲ್ಲಿ ಈ ಥರದ ಕ್ಯಾಂಪ್ಸು, ಬಡ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ಸು, ಇದನ್ನೆಲ್ಲ ತುಂಬ ಪೇಷಂಟ್ಸ್ಗೆ ಮಠದಿಂದ ಫ್ರೀಯಾಗಿ ಮಾಡಿಕೊಡ್ತಾ ಇರ್ತಾರೆ. ಈ 3 ದಾಸೋಹಗಳಲ್ಲಿ ನಮ್ಮ ಕಾಲೇಜು 1996ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಮಾಡ್ತಾ ಬಂದಿದೆ. ಈವನ್ ಕರೋನಾ ಟೈಮಲ್ಲಿ ಕೂಡ ನಾವು ಈ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ. ಇದು ಯೂಶ್ವಲಿ 2 ಸಲ ವರ್ಷದಲ್ಲಿ 2 ಸಲ ಅರೇಂಜ್ ಮಾಡ್ತೀವಿ. ಈವನ್ ಕರೋನಾ ಟೈಮಲ್ಲಿ ಕೂಡ ಥ್ಯಾಲಸೆಮಿಯಾ ಪೇಷಂಟ್ಸ್ಗೆ ಅಂತ ಹೇಳ್ಬಿಟ್ಟು ಆಗಲೂ ಕೂಡ 150 ಪೇಷಂಟ್ಸ್ಗೆ ನಾವು ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ ಆಯಿತಾ. ಪ್ರತಿ ಸಲ ಇಲ್ಲಿ ಕೋವಿಡ್ ಕೇರ್ ಸೆಂಟರು ಇತ್ತು. ಈ ಕೋವಿಡ್ ಕೇರ್ ಸೆಂಟರಲ್ಲಿ ಕೂಡ ತುಂಬ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಆ ರೀತಿ ಇಲ್ಲಿ ತುಂಬಾ ಸೇವೆಗಳು ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಪಂಚಕರ್ಮ ಅಂತ ನಡೆಯುತ್ತೆ. ಈ ಪಂಚಕರ್ಮದಲ್ಲಿ ಸೊಂಟ ನೋವಾಗಲಿ, ಮಂಡಿ ನೋವಾಗಲಿ, ಈ ಚರ್ಮಕ್ಕೆ ಸಂಬಂಧಪಟ್ಟಂಥ
ಕಾಯಿಲೆಗಳಾಗಲಿ, ಈ ಡಯಾಬಿಟಿಸ್ ಆಗಲಿ, ಮತ್ತು ಬೊಜ್ಜು ಕರಗಿಸೋ ಇದಾಗಲಿ, ಇವೆಲ್ಲದಕ್ಕೂ ತುಂಬ ಚೆನ್ನಾಗಿರುವಂಥ ಟ್ರೀಟ್ಮೆಂಟ್ಸ್ ಇರುತ್ತೆ. ಇಲ್ಲಿ ಸುಮಾರು ಒಂದು 300ರಿಂದ 400 ಪೇಷಂಟ್ ದಿನ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಈ ಪೈಲ್ಸ್ ಮತ್ತು ಫಿಸ್ಟುಲಾ ಕಾಯಿಲೆಗೆ ಸ್ಪೆಷಲಿ ನಮ್ಮಲ್ಲಿ ಕ್ಷಾರಸೂತ್ರ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಅದಕ್ಕೆ ಅಂತೇಳಿ ತುಂಬ ಜನ ಪೇಷಂಟ್ಸ್ ಎಲ್ಲೆಲ್ಲೂ ಫಿಸ್ಟುಲಾ ಫೇಲ್ ಆಗಿರುತ್ತೆ. ಅಂಥ ಫಿಸ್ಟುಲಾ ಪೇಷಂಟ್ಸ್ಗೆ, ಪೈಲ್ಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯ ಚಿಕಿತ್ಸೆ ಇದೆ ಇಲ್ಲಿ. ಕಣ್ಣಿನ ಟ್ರೀಟ್ಮೆಂಟು, ಕಿವಿ ಮೂಗು ಗಂಟಲು ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಇದೆ. ಕ್ರಿಯಾಕಲ್ಪ ಅಂತ ನಡೆಯುತ್ತೆ. ಅಲ್ಲಿ ಕೂಡ ದಿನ ಒಂದು 50ರಿಂದ 60 ಪೇಷಂಟ್ಸು ಡೈಲಿ ಬಂದು ಟ್ರೀಟ್ಮೆಂಟ್ಸ್ ತೊಗೊಳ್ತಾರೆ. ಮತ್ತು ಹೆರಿಗೆ ಡಿಪಾರ್ಟ್ಮೆಂಟ್ ಇದೆ. ಹೆರಿಗೆಯಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕೆಲವು ಆಯುರ್ವೇದ ಪದ್ಧತಿಗಳು ಯಾವುದು ಹೆರಿಗೆಯನ್ನು ಈಸಿಯಾಗಿ ಮಾಡ್ತವೆ. ಅಂದರೆ ಉದಾಹರಣೆಗೆ ಗರ್ಭಕಮಲ ಅಂತಿರುತ್ತೆ. ಈ ಗರ್ಭಕಮಲ ಏನು ಅಂತ ಹೇಳಿದ್ರೆ ಒಂದು ಡ್ರೈ ಫ್ಲವರ್. ಈ ಫ್ಲವರನ್ನು ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಆ ಫ್ಲವರನ್ನು ಹಾಕಿಬಿಟ್ಟು ಹೆರಿಗೆ ಟೇಬಲ್ ಕೆಳಗಡೆ ಇಡ್ತೀವಿ. ಅದನ್ನು ಇಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಹೇಗೆ ಬ್ಲೂಮ್ ಆಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಸರ್ವಿಕ್ಸ್ ಡೈಲಿಟೇಷನ್ ಆಗುತ್ತೆ. ಸರ್ವಿಕ್ಸ್ ಡೈಲಿಟೇಷನ್ ಆಗಿ ಮಗು ಪಾಸ್ ಮಾಡೋದಕ್ಕೆ ಅಥವಾ ಹೆರಿಗೆ ಈಸಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ಥರದ ತುಂಬ ವಿಶಿಷ್ಟವಾದಂತಹ ಟ್ರೀಟ್ಮೆಂಟ್ಗಳು ಇಲ್ಲಿ ಹೆರಿಗೆಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ತುಂಬ ನಡೀತವೆ. ನಿಮ್ಮ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊತೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಅಪ್ರೋಚ್ ಆಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ಓಕೆ.